ಅಲಂಕಾರ ಮಾಡಿದಾರಂತಲ್ಲ, ಆ ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವತೆ ಒಬ್ಳು ಕೂತಿದ್ದಾಳೆ ಅಂತ. ಆ ದೇವತೆ ಮತ್ತೆ ಸಿಕ್ಕದ್ಲು ಇದೆ. ತಗೋ, ಎಲ್ಲ ಡಿಲೀಟ್ ಆಗಿದೆ. ಇನ್ಮೇಲೆ ಅವನಿಂದ ನನಗೆ ಏನೂ ಪ್ರಾಬ್ಲಮ್ ಆಗಲ್ಲ. ತಗೋ ಗೀತಾ. ನಿನ್ ಕೋಪ ನೋಡ್ತಿದ್ರೆ ನನ್ನ ಹಳೆ ಮಾಧವ ನೆನಪಾಗ್ತಿದ್ದಾನೆ. ಪ್ರೀತಿ ಇಲ್ಲದೆ ಕೋಪ ಇರಲ್ಲ ಅಲ್ವಾ ಮಾಧವ? ಗೀತಾ, ನನ್ ಕೋಪ ಬಂದಿರೋದಕ್ಕೆ ಕಾರಣ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಅಲ್ಲ, ಪ್ರೀತಿಸ್ತಿದ್ದೆ ಅಂತ. ಮತ್ತೆ ನೀನ್ ಇಷ್ಟು ದೂರ ಬಂದಿದ್ದು? ಈ ಹುಡುಗರೇ ಹಿಂಗಿಲ್ವಾಗಿದ್ದ. ಪ್ರೀತಿಸಿದ ಹುಡುಗಿಗೆ ಎಲ್ಲಿದ್ರೂ ಪ್ರಾಬ್ಲಮ್ ಆಗ್ಬಾರ್ದು ಅನ್ಕೊಂತಾರೆ. ಒಂದು ವೇಳೆ ಪ್ರಾಬ್ಲಮ್ ಆದ್ರೆ ಅವಳು ಎಷ್ಟೇ ದೂರ ಇದ್ರು ಬಂದೇ ಬರ್ತಾರೆ. ಪ್ಲೀಸ್ ಮಾಧವ, ನನ್ ಕ್ಷಮಿಸಿ, ಮತ್ತೆ ನಿನ್ ಮನ್ಸಲ್ಲಿ ಜಾಗ ಕೊಡು. ಇಲ್ಲಿರೋ ಜಾಗನ ಒಬ್ಳು ರಾಜ್ಕುಮಾರಿ ತಗೊಂಡು ಆಲ್ರೆಡಿ ಅರಮನೆ ಕಟ್ಬಿಟ್ಟಿದ್ದಾಳೆ ಗೀತಾ. ರಾಜ್ಕುಮಾರಿನ? ಹೌದು. ನನ್ನ ಬದುಕಿನ ನೋವನ್ನ ಹಂಚ್ಕೊಳ್ಳೋದಲ್ದೆ ಅನುಭವಿಸ್ಬಿಟ್ರಲ್ಲ ಗೀತೆ. ಅವಳ ರಾಜ್ಕುಮಾರಿ ಅಂದೆ ಇನ್ನೇನಲ್ಲಿ ಗೀತಾ? ಅದೇನೋ ಗೊತ್ತಿಲ್ಲ, ಅವಳ ಕಣ್ಣಲ್ಲಿ ನಮ್ಮಮ್ಮನ ಕಾಳಜಿನೇ ಕಾಣಿಸ್ತಾ ಇತ್ತು. ಅವಳ ಅಪ್ಪಿತಪ್ಪಿ ಬೈದ್ರು ಕೂಡ ನಮ್ಮಪ್ಪನ ಪ್ರೀತಿನೇ ಕೇಳಿಸ್ತಿತ್ತು. ಗೀತಾ, ಒಂದು ಹುಡುಗಿ ಪ್ರೀತಿ ಅಂದ್ರೆ ನಂಬಿಸಿ ಬಿಟ್ಟು ಹೋಗೋದಲ್ಲ ಗೀತಾ. ನಿಜವಾದ ಪ್ರೀತಿ ಮನ್ಸಲ್ಲಿ ಇಟ್ಕೊಂಡು ಫ್ರೆಂಡ್ ಅಂತ ಹೇಳ್ಕೊಂಡಾದ್ರೂ ಸರಿ ನನ್ ಜೊತೆ ಇರ್ಬೇಕು ಅಂತ ಬಯಸಿದ್ಲಲ್ಲ ಇತಿ, ಅದು ಪ್ರೀತಿ ಅಂದ್ರೆ. ಅವಳು ಎಲ್ಲ ಕಳ್ಕೊಂಡ್ರು ನನ್ ಜೊತೆ ಇರ್ಬೇಕು ಅಂತ ಆಸೆ ಪಟ್ಟವಳು. ಆದ್ರೆ ನೀನು ಎಲ್ಲ ಪಡ್ಕೊಳ್ಳೋಕ್ಕೋಸ್ಕರ ನನ್ನನ್ನೇ ಕಳ್ಕೊಂಡೆ. ಈಗ ಹೇಳೋ ಗೀತಾ, ಅವಳು ರಾಜ್ಕುಮಾರಿ ತಾನೆ? ಮಾಧವ, ಪ್ಲೀಸ್ ನನ್ನ ಒಂಟಿ ಮಾಡ್ಬೇಡ. ನೀನ್ ಹೇಗೆ ಹೇಳ್ತೀಯೋ ಹಾಗೆ ನಿನ್ ಜೊತೆ ಕೊನೆ ಉಸಿರೋವರೆಗೂ ನಾ ಬದುಕ್ತೀನಿ. ಗೀತಾ, ನಾನೀಗ ಇತಿ ಹತ್ರ ಹೋಗಿ ಗೀತಾ ನನ್ನ ಲೈಫ್ಗೆ ಮತ್ತೆ ಬಂದಿದ್ದಾಳೆ ಅಂತ ಹೇಳಿದ್ರೆ ಅವಳು ಏನ್ ಹೇಳ್ತಾಳೆ ಗೊತ್ತಾ? ಗೀತನ್ನ ಕಳ್ಕೊಂಡ್ಬೇಡ ಅಂತ ಹೇಳ್ತಾಳೆ. ಯಾಕೆ ಹೇಳು? ಅವಳು ನಿಂತರ ಸ್ವಾರ್ಥಿ ಅಲ್ಲ, ತ್ಯಾಗಿ. ಎಲ್ಲ ಕತೆಗಳಲ್ಲೂ ತ್ಯಾಗ ಮಾಡೋರೆ ಒಂಟಿಯಾಗಿ ಹೋಗ್ತಾರೆ. ಆದ್ರೆ ನನ್ನ ಕಥೆಯಲ್ಲಿ ಇತಿ ಒಂಟಿ ಆಗ್ಬಾರ್ದು. ಯಾಕಂದ್ರೆ ಅವಳು ನನ್ನ ರಾಜ್ಕುಮಾರಿ, ನನ್ನ ರಾಜ್ಕುಮಾರಿ. ಬಾಯ್, ಗುಡ್ ಬಾಯ್.